ಬಸ್ ಸ್ಟ್ಯಾಂಡು. ಈ ಜಾಗದಲ್ಲಿ ಇಳಿದು ಈಗ ಇಲ್ಲೇ ಬೋರ್ಡ್ ಕಾಣ್ತೈತಲ್ಲ, ಇದೇ ಜಾಗದಲ್ಲಿ ನಾನು ಆಟೋವನ್ನು ಕೇಳಿದ್ದು. ಮಿತಿ ಇಲ್ಲದೆ ಕೇಳ್ತಾವ್ರೆ ಆಟೋದವ್ರು. ಕೆಲವೊಬ್ರು ಮಾಡೋ ತಪ್ಪಿಗೆ ಎಲ್ಲ ಆಟೋ ಆ ಗಾಡಿನ ಲೋಡಾಗಿ ನಿಂತಿದೆ. ಇವೇ ಕಲ್ಲುಗಳು ಲೋಡ್ ಆಗಿರೋದು. ಹಂಗಿಲ್ಲ, ಯಾಕಪ್ಪ ಅಂದರೆ ಡ್ಯಾಮೇಜ್ ಆಗಿಬಿಡ್ತಾವೆ ಕಲ್ಲು. ಕಾರ್ನರ್ಗಳು ಏನಾರು ಕಟ್ಟಾದರೆ ಕಲ್ಲೇ ವೇಸ್ಟ್. ಮಧ್ಯಾಹ್ನ ಬರೀ ಊಟ ಮಾಡೋಕೆ ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಟು SL ಬ್ಲಾಗ್ಸ್. ಭಾಳ ದಿನ ರಜಾ ಹಾಕಿ, ಹೆಚ್ಚು ಕಮ್ಮಿ ಒಂದು ವಾರ ರಜಾ ಹಾಕಿ ಮತ್ತೆ ಡ್ಯೂಟಿಗೆ ಬಂದಿದ್ದೀನಿ. ಇವಾಗ ಎಲ್ಲಿದ್ದೀನಪ್ಪ ಅಂದರೆ ತುಮಕೂರಲ್ಲಿದ್ದೀನಿ. ಕಾಣ್ಬೋದು, ತುಮಕೂರು ಸಿಟಿ ಒಳಗೆ ಬರ್ತಾ ಇದ್ದೀನಿ. ಒಂದು ವಾರ ರಜಾ ಹಾಕಿ ಹುಷಾರಿಲ್ದೇ ತುಂಬಾ ಜ್ವರ ಬಂದು ಸುಸ್ತು, ಲೂಸ್ ಮೋಷನ್ ಅಂತೂ 4 ದಿನ ಕಂಟಿನ್ಯೂ ಆಗಿ ಇದ್ದು ತುಂಬಾ ಸಮಸ್ಯೆ ಆಗ್ಬಿಡ್ತು. ಹಾಗಾಗಿ ಎಲ್ಲ ರಜಾ ಹಾಕಿ ಮತ್ತೆ ಇವತ್ತು ಡ್ಯೂಟಿಗೆ ಮತ್ತೆ ಜಾಯ್ನ್ ಆಗಿದ್ದೀನಿ. ಆದರೆ ಏನಪ್ಪ ಅಂದರೆ ಇವತ್ತು ನಮ್ಮ ಭೀಮಾ, ನಮ್ಮ ಅರ್ಜುನ ಇಲ್ಲ, ಇದು ಭೀಮಾ ಅಂದರೆ ನಮ್ಮ ಓನರ್ದು ಇನ್ನೊಂದು 12 ವೀಲಿಗೆ ಬಂದಿದ್ದೀನಿ. ಏನಕ್ಕಪ್ಪ ಅಂದರೆ ನಮ್ಮ ಅರ್ಜುನನ ನಮ್ಮ ಓನರ್ ಓಡಿಸ್ತಾ ಇದ್ದಾರೆ, ಅದು ನಿಲ್ಲಿಸಿಲ್ಲ, ಅವ್ರು ಓಡಿಸ್ತಾ ಇದ್ದಾರೆ. ನನಗೆ ರಜಾ ಕೊಟ್ಟಾಗ ಅವ್ರು ಓಡಿಸ್ತಾಯಿದ್ರು. ಈ ಗಾಡಿ ಸುಮ್ಮನೆ ನಿಂತಿತ್ತು. ಇದು ಎಷ್ಟು ದಿನ ನಿಂತರೂ ಪರವಾಗಿಲ್ಲ, ಆ ಗಾಡಿ ನಿಲ್ಲಬಾರ್ದು, ಹಂಗಾಗಿ ಆ ಗಾಡಿ ಓಡಿಸ್ತಾಯಿದ್ರು. ಇವತ್ತು ತುಮಕೂರಲ್ಲಿತ್ತು ಗಾಡಿ, ಇದು ತಗೊಂಡು ಬಂದು ಲೋಡ್ ಮಾಡಿಸ್ಕೊಂಡು ಹೊಸಪೇಟೆ ಕಡೆ ಹೋಗ್ತಾ ಇದ್ದೀನಿ. ಹೊಸಪೇಟೆ ಕಡೆ ಹೋಗ್ತಾ ಇರೋದು. ಈಗ ತುಮಕೂರು ಸಿಟಿ ಒಳಗೆ ಇದ್ದೀನಿ. ಇವತ್ತು ನಾಳೆ ಇಲ್ಲ ನಾಡ್ದು ನಮ್ಮ ಓನರು ಅರ್ಜುನ ಸಿಗ್ಬೋದು. ಎಲ್ಲಿ ಸಿಗ್ತೀವೋ ಅಲ್ಲಿ ಎಕ್ಸ್ಚೇಂಜ್ ಮಾಡ್ಕೊತೀವಿ ಗಾಡಿನ. ನಾನು ಮಾಮೂಲಿ ನಮ್ಮ ಅರ್ಜುನನಿಗೆ ಹೋಗ್ತೀನಿ, ನಮ್ಮ ಓನರ್ ಗಾಡಿಗೆ ಹೋಗ್ತಾರೆ. ಈ ಸ್ವಲ್ಪ ಸೌಂಡ್ ಜಾಸ್ತಿ, ನೋಡೋಣ ಎಡಿಟಿಂಗಲ್ಲಿ ಸ್ವಲ್ಪ ರಿಮೂವ್ ಮಾಡ್ತೀನಿ. ಫುಲ್ಲು ರಿಮೂವ್ ಮಾಡೋಕ್ಕಾಗಲ್ಲ, ಸ್ವಲ್ಪ ರಿಮೂವ್ ಮಾಡ್ತೀನಿ. ಆದಷ್ಟು ಸೌಂಡ್ ಜಾಸ್ತಿ ಬಂದರೆ ವಿಡಿಯೋ ಎಡಿಟ್ ಮಾಡ್ಬೇಕಾರೆ. ಇನ್ನೊಂದು, ಆ ಗಾಡಿ BS6 ಓಡಿಸಿ ಅಭ್ಯಾಸ ಆಗ್ಬಿಟ್ಟು 1 ವರ್ಷದಿಂದ ಸಡನ್ನ BS4 ಬಂದಾಗ ಸ್ವಲ್ಪ ಇದಾಗ್ತೈತೆ. ಗೇರ್ಗಳು ಸಡನ್ನಾಗಿ ಆ ಗಾಡಿ ಕೈ ಹೋದಂಗೆ ಹೋಗ್ತಾ ಇರ್ತವೆ. ಹಂಗಾಗಿ ಸ್ವಲ್ಪ ಕನ್ಫ್ಯೂಷನ್ ಆಗ್ತಾಯಿದೆ. ಏನಾಗಲ್ಲ, ಅಡ್ಜಸ್ಟ್ ಆಗ್ಬಿಡ್ತವೆ, ರೊಟೇಷನ್ ಆಗ್ಬಿಡ್ತವೆ. ಒಂದಿನ ಅಲ್ವಾ, ಮತ್ತೆ ನಮ್ಮ ಗಾಡಿ ಅರ್ಜುನ ಬಂದೇ ಬರ್ತೈತೆ ನಮ್ಮ ಕೈಲಿ. ಆಮೇಲೆ ನೋಡೋಣ. ಆಮೇಲೆ ಇನ್ನೊಂದು ವಿಷಯ, ಈ ತುಮಕೂರಲ್ಲಿ ನಾನು ಹೇಳಲೇಬೇಕಾಗಿರೋ ಒಂದು ವಿಷಯ, ನನಗೆ ಆದ ಅನುಭವ. ಬೆಳಗ್ಗೆ ನನಗೆ ಆದ ಅನುಭವ ಏನಪ್ಪ ಅಂದರೆ, ಗಾಡಿ ಬಂದು ತುಮಕೂರಾಗೆ ಶ್ರೀದೇವಿ ಕಾಲೇಜ್ ಹತ್ರ ಪಾರ್ಕಿಂಗ್ ಐತಲ್ಲ, ಅಲ್ಲಿ ನಿಂತಿತ್ತು ಗಾಡಿ. ಇದು ನಾನು ಬೆಂಗಳೂರಿಂದ ಮಾಮೂಲಿ ನಮ್ಮ ನೆಲಮಂಗಲದಿಂದ ಬಸ್ಸಲ್ಲಿ ಬಂದು ತುಮಕೂರು ಬಸ್ ಸ್ಟ್ಯಾಂಡಾಗಿ ಇಳಿದು ಬಸ್ ಸ್ಟ್ಯಾಂಡಿಂದ ಶ್ರೀದೇವಿ ಕಾಲೇಜಿಗೆ ಹೋಗ್ಬೇಕಾಯಿತು. ಅಲ್ಲಿ ಏನಾಯಿತು, ಒಂದು ಆಟೋದವ್ರನ್ನ ಕೇಳಿದೆ ನಾನು. ಏನಪ್ಪ ಅಂದರೆ, ಶ್ರೀದೇವಿ ಕಾಲೇಜಿಗೆ ಹೋಗ್ಬೇಕು ಅಂದಿದ್ದಕ್ಕೆ ಒಬ್ಬರು ಆಟೋದವರು ಏನಂದ್ರು 150 ರೂಪಾಯಿ ಕೇಳಿದ್ರು. ಹೆಚ್ಚು ಕಮ್ಮಿ ಒಂದು 2 ಕಿಲೋಮೀಟ್ರ್ ಬರ್ಬೋದು ಅಷ್ಟೇ, ಜಾಸ್ತಿ ಏನು ಬರೋಲ್ಲ. ಮನೆಯಿಂದ ಫೋನ್ ಬರ್ತೈತೆ, ಫಸ್ಟು ಫೋನ್ ಪಿಕ್ ಮಾಡೋಣ. ಫೋನ್ ಮಾತಾಡಿ ಮುಂದೆ ಬರೋಷ್ಟೊತ್ತಿಗೆ ತುಮಕೂರಾಗೆ ಮಳೆ ಬರ್ತೈತೆ. ಈಗ ಬಸ್ ಸ್ಟ್ಯಾಂಡ್ ಹತ್ರ ಬಂದ್ವಿ. ತುಮಕೂರು ಬಸ್ ಸ್ಟ್ಯಾಂಡ್ ಹತ್ರ ಇದೆ ನೋಡಿ, ಇದೇ ಬಸ್ ಸ್ಟ್ಯಾಂಡು. ಈ ಜಾಗದಲ್ಲಿ ಇಳಿದು ಈಗ ಇಲ್ಲೇ ಬೋರ್ಡ್ ಕಾಣ್ತೈತಲ್ಲ, ಇದೇ ಜಾಗದಲ್ಲಿ ನಾನು ಆಟೋವನ್ನು ಕೇಳಿದ್ದು. ಮಿತಿ ಇಲ್ಲದೆ ಕೇಳ್ತಾವ್ರೆ ಆಟೋದವ್ರು. ಕೆಲವೊಬ್ರು ಮಾಡೋ ತಪ್ಪಿಗೆ ಎಲ್ಲ ಆಟೋದವ್ರು ಕೆಟ್ಟ ಹೆಸರಾಗ್ತಾ ಇರೋದು ಇದೇ ಕಾರಣಕ್ಕೆ. ಏನಕ್ಕಪ್ಪ ಅಂದರೆ, ಇರೋ 2 ಕಿಲೋಮೀಟ್ರಿಗೆ 50 ರೂಪಾಯಿ ಓಕೆ, ಬೇಡ ಈಗ 10 ರೂಪಾಯಿ ತಗೋತಾ ಒಂದು 20-30 ರೂಪಾಯಿ ಸೇರಿಸ್ಕೇಳು. 100 ರೂಪಾಯಿ ಎಕ್ಸ್ಟ್ರಾ ಕೇಳಿದ್ರೆ ಹೆಂಗೆ ಹೇಳಿ? 100 ರೂಪಾಯಿ ಗಟ್ಟಲೆ ಎಕ್ಸ್ಟ್ರಾ ಕೇಳಿದ್ರೆ ಹಿಂಗೆ ಹೇಳ್ಬೇಕೆ? ನೋಡಿ ಎಷ್ಟು ಆಟ ಇದೆ ತುಮಕೂರಲ್ಲಿ. ನಾನು ಕಂಡ ಮಟ್ಟಿಗೆ ತುಮಕೂರಲ್ಲಿರೋ ಆಟ ನಮ್ಮ ಬೆಂಗಳೂರಿಗೂ ಹೋಯ್ತೋ ಇಲ್ಲೋ ಗೊತ್ತಿಲ್ಲ. ಅಂದರೆ ಇಡೀ ಬೆಂಗಳೂರಾಗ ಸೇರಿಸಿದ್ರೆ ಇರ್ಬೋದು, ಕೆಲವು ಭಾಗದಲ್ಲಂತೂ ಇರಲ್ಲ, ಅಷ್ಟು ಆಟ ಇದೆ ತುಮಕೂರಲ್ಲಿ. ಆದರೂ ಅದರಲ್ಲಿ ಕೆಟ್ಟವ್ರು ತುಂಬ ಜನ ಅವರೇ, ಒಬ್ರಿಬ್ರಲ್ಲ, ತುಂಬ ಜನ ಅವರೇ. ಎಲ್ಲ ನೋಡಿ ಎಷ್ಟು ಆಟಗಳಿದೆ, ಕಣ್ಣಿಗೆ ಕಾಣೋಷ್ಟು ದೂರ ಆಟೋದನ್ನೇ ಇರ್ತವೆ ಇಲ್ಲಿ. ಎಲ್ಲಿ ನೋಡ್ರು ಬರೀ ಆಟೋ. ನೋಡ್ಕೊಂಬರಲ್ವಾ? ನಿಂತರ ಬ್ರೇಕ್ ಇರ್ತದ. ಎಲ್ಲರೂ ಹಂಗೇನೆ. ಅಷ್ಟು ಅರ್ಜೆಂಟ್ ಅವನಿಗೆ.
ಇಂದ ಮಳೆ ಫ್ಯಾಕ್ಟ್ರಿಗೆ ಹೋಗೋ ಘಾಟಗಳಲ್ಲಿ ಹೋದ್ರೆ 20 ರೂಪಾಯಿ ತಗೋತಾರೆ ಒಂದು ಸೀಟ್ಗೆ. ಒಂದು 5 ಜನನೋ 6 ಜನ ಹಾಕೊಂಡು ಹೋಗ್ತಾರೆ, ಹಂಗಾದ್ರೆ ಪರವಾಗಿಲ್ಲ. ಈ ಸಿಂಗಲ್ ಹೋಗೋ ಆಟೋ, ನಾವು ಆಟೋದಲ್ಲಿ ಹೋದರೆ ಸ್ವಲ್ಪ ಲೇಟ್ ಆಗುತ್ತೆ ಅಂದ್ಕೊಂಡು ಕೇಳಿದ್ರೆ 150 ರೂಪಾಯಿ ಕೇಳ್ದ. ಎಷ್ಟು ಬೇಜಾರಾಯ್ತಂದ್ರೆ ಮತ್ತೆ ಎಷ್ಟು ಕೊಡ್ತೀಯ ಅಂದ. ನೀನು ಬೇಡ, ಆಟೋನೇ ಬೇಡ ಹೋಗಪ್ಪ ಅಂದೆ. ಹಿಂಗೆ ಮಾತಾಡ್ಬಿಟ್ಟು ಆಟೋ ಕೇಳ್ಬಿಟ್ಟು ಹಿಂಗೆಲ್ಲ ಇದು ಮಾಡೋಂಗಿಲ್ಲ, ಹಂಗೆ ನೀನು ಹೇಳಿದಷ್ಟು ನಾವೆಲ್ಲ ಕೊಡೋಕ್ಕಾಗಲ್ಲ. ಮತ್ತೆ ಎಷ್ಟು ಕೊಡ್ತೀವಿ ಅಂದ. ಅವೆಲ್ಲ ನೀನು ಕೇಳೋ ರೀತಿಯಲ್ಲಿ ಕೇಳಿದರೆ ಒಂದು 10 ಹೆಚ್ಚು ಕಮ್ಮಿ ಮಾಡ್ಕೊಂಡು ಏನೋ ಬರ್ಬೋದಿತ್ತು. 150 ರೂಪಾಯಿಗೆಲ್ಲ ಬರೋ ಆಟೋ ಅಲ್ವೇ ಅಲ್ಲ ಅಂತೇಳಿ ಕ್ಯಾನ್ಸಲ್ ಮಾಡಿದೆ. ಒಂದು 2 ನಿಮಿಷ ನಿಂತ್ಕೊಂಡೆ ಅಷ್ಟೇ, ಇನ್ನೊಂದು ಆಟೋ ಬಂತು. ಅವ್ರು ಕೇಳಿದ್ರು ಹಿಂಗೆ ಶ್ರೀದೇವಿ ಕಾಲೇಜ್ ಹತ್ರ ಮುಂದೆ ಪಾರ್ಕಿಂಗ್ ಹೋಗ್ಬೇಕಪ್ಪ, ಲಾರಿ ಪಾರ್ಕಿಂಗ್ ಹೋಗ್ಬೇಕಪ್ಪ ಅಂದೆ. ಅವ್ರು ಕೇಳಿದೆಷ್ಟು 50 ರೂಪಾಯಿ ಕೇಳ್ದ. 50 ರೂಪಾಯಿ, 150 ರೂಪಾಯಲ್ಲಿ 50 ರೂಪಾಯಲ್ಲಿ ಸರಿ ಆಯ್ತಪ್ಪ ಅಂತ ಹತ್ತೆ ಸೀದಾ ಹೋಗಿ ಇಳಿದೆ. 70 ರೂಪಾಯಿ ಕೊಟ್ಬಿಟ್ಟು ಇಳಿದು ಬರ್ತಾಯಿದ್ದೆ. ಅವ್ರ ಮಕ್ಕ ನೋಡಿದ್ರು, ಇಲ್ಲಪ್ಪ ತಗೊಂಡು ಹೋಗು ಅಂದೆ. ಅದು ಒಂದು ಬೆಲೆ ಕೇಳೋ ರೀತಿ ಇರಬೇಕು ಯಾವತ್ತೇ ಆಗಲಿ. ಸುಮ್ಮನೆ ಅದು ಏನಾಯ್ತಂದರೆ, ನಾನು ಯೂನಿಫಾರ್ಮಲ್ಲಿ ಹಾಕಿದ್ನ ಜೊತೆಲೇ ಒಂದು ಬಾಕ್ಸ್ ಬೇರೆ ಮಡಗಿದ್ದೆ, ನಮ್ಮ ಲೈಲ್ಯಾಂಡ್ ಗಾಡಿದ ಬಾಕ್ಸು. ಆ ಗಾಡಿದೇನೋ ಸ್ವಲ್ಪ ಜೈಂಟ್ ಸೆಂಟ್ರ್ ಜೈಂಟ್ ಬೇರಿಂಗ್ ಏನೋ ರಬ್ಬರ್ ಏನೋ ವೀಕ್ ಆಗೈತೆ ಅಂದರು. ನಿನ್ನೆ ಶೋರೂಮಲ್ಲಿ ತಗೊಂಡಿದ್ದೆ, ನಮ್ಮೂರಲ್ಲಿ ಶೋರೂಮ್ ಐತಲ್ಲ, ಶೋರೂಮಲ್ಲಿ ತಗೊಂಡಿದ್ದೆ. ಶೋರೂಮಲ್ಲಿ ತಗೊಬಂದಿದ್ದೆ, ಅದನ್ನು ಬೇರೆ ಜೊತೆಲಿ ಹಿಡ್ಕೊಬಂದಿದ್ನಲ್ಲ. ಅದು ನೋಡ್ಬಿಟ್ಟು ಯಾರೋ ಲಾರಿ ಡ್ರೈವರು ಹೊರಗಡೆ ಇರಬೇಕು ಅಂದ್ಕೊಂಡು ಮುಗ್ಗಿ ಕೇಳಿದ್ರು. ಈ ಥರ ಎಲ್ಲ ಮಾಡ್ತಾರೆ ಇವರೊಬ್ಬರಿಂದ ಎಲ್ಲರಿಗೂ, ಬೇರೆಯವ್ರಿಗೂ, ನಿಯತ್ತಾಗಿ ಓಡಿಸೋರ್ಗೂ ಕೆಟ್ಟ ಹೆಸರು. ಈಗ ಇನ್ನೊಬ್ಬ ಬಂದ್ಬಿಟ್ಟು ತನಗೆ ತಾನೇ 50 ರೂಪಾಯಿ ಕೇಳ್ದ. ಉಳಿಯೋದಕ್ಕೆ 50 ರೂಪಾಯಿ ಕೇಳಿದ್ದವನು ಅಲ್ವಾ. ಈಗ ನಾವು ಅದ್ರಾಗ 10 ರೂಪಾಯಿ ಕಮ್ಮಿ ಮಾಡಪ್ಪ ಅಂದ್ರೂ ಬಂದಿರೋನೇನೋ ಗೊತ್ತಿಲ್ಲ, ನಾವು ಕೇಳೋಕೆ ಹೋಗಲಿಲ್ಲ. ನಾನೇನು ಮಾಡಿದೆ, ಸುಮ್ಮನೆ ಆಯ್ತಪ್ಪ ಅಂತ ಹೋದೆ, 70 ರೂಪಾಯಿ ಕೊಟ್ಬಿಟ್ಟು ಬಂದೆ. ಈ ಥರ ಎಲ್ಲ ಇರ್ತಾರೆ ನಮ್ಮ ಆಂಜನೇಯ ನೋಡಿ, ಈ ಥರ ಎಲ್ಲ ಆಟೋದವ್ರು ಇರ್ತಾರೆ. ಯಾವತ್ತೇ ಆಗಲಿ ಯಾರಿಗೇ ಆಗಲಿ ನಿಯತ್ತಾಗಿ ದುಡೀರಿ, ತಮಗೆ ತಕ್ಕನಂಗೆ ಇದು ಬಂದೇ ಬರುತ್ತೆ. ಸುಮ್ಮನೆ ಅತಿ ಆಸೆ ಯಾವತ್ತೂ ಮಾಡೋಕ್ಕೆ ಹೋಗ್ಬಾರ್ದು. ಉದಾಹರಣೆಗೆ ನನಗೆ ನಡೆದಿದ್ದು ಕಾರಣ ಇವತ್ತು ಐತಲ್ಲಣ್ಣ, ಲೋಬಿ ಮಾಡಿದ್ದೀನಣ್ಣ. ಅತಿ ಆಸೆ ಯಾವತ್ತೂ ಕೆಟ್ಟದ್ದಲ್ಲ ಅನ್ನೋದು ಇದೇ ಉದ್ದೇಶ. ತುಂಬ ಗೊತ್ತಿರೋರಿಗೇನೆ ಈ ಥರ ಅಂದೆ, ಗೊತ್ತಿಲ್ಲದಿರೋರ್ಗೆ ಬಂದರೆ ಇನ್ನೇನು ಮಾಡ್ತಾರೆ ಹೇಳಿ. ಈಗ ನಮಗೆ ಗೊತ್ತಿದ್ದಕ್ಕೆ ನಾನು 150 ರೂಪಾಯಿ ಹೇಳ್ತಿದ್ದೆ, ಹಂಗೇನೆ ಆಗಲ್ಲ ಅಂತೇಳಿ ನಾನು ಇದು ಮಾಡಿದ್ದು. ಗೊತ್ತಿಲ್ಲದವ್ರು ಬಂದುಬಿಟ್ರೆ ಇರ್ಬೋದೇನೋ ಅಂದ್ಬಿಟ್ಟು ಕೊಟ್ಬಿಟ್ಟು ಹೊಂಟೋಗ್ಬಿಡ್ತಾರೆ. ಆದರೆ ಯಾವತ್ತೂ ಅನ್ಯಾಯವಾಗಿ ದುಡ್ಡು ತಗೋಬಾರ್ದು, ಒಂದು ಲೆಕ್ಕದಲ್ಲಿ ತಗೋಬೇಕು. ಈ ಥರ ಎಲ್ಲ ತಗೊಳ್ಳೋದು ತಪ್ಪು. ಎಲ್ಲ ಆಟೋದವರೆಲ್ಲ ಮತ್ತು ಆಟೋದವರೆಲ್ಲ ಬಂದ್ಬಿಟ್ಟು ಹಣ ಹಂಗಣ ಹಿಂಗಣ ಅಂತ ಮೆಸೇಜ್ ಹಾಕ್ಕೊಡ್ರಿ. ಕೆಲವೊಬ್ಬರು ಅಷ್ಟೇ, ಕೆಲವೊಬ್ಬರು ಮಾಡೋದು ಎಲ್ಲರಿಗೂ ಕೆಟ್ಟ ಹೆಸರು ಬರುತ್ತೆ. ಬರ್ರಿ ಈಗ ಸೀದಾ ಸಿರಾ ಹೋಗಿ ಟೀ ಕುಡಿಯೋಣ. ನಿಲ್ಸ್ಕೊಂಡು ನಮ್ಮ ಭೀಮನ ಜೊತೆ ಪಯಣ ಹೊಸಪೇಟೆ ಕಡೆ. ನಮಸ್ತೆ ಸ್ನೇಹಿತರೆ, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಎಲ್ಲಪ್ಪ ಇದ್ದೀನಂದರೆ ಹುಣಸ್ಗಿಲಿದ್ದೀನಿ. ನಿನ್ನೆ ಹೊಸಪೇಟೆ ಖಾಲಿ ಮಾಡಿ ಸೀದಾ ಅಲ್ಲಿಂದ ಭತ್ತ ಲೋಡ್ ಮಾಡೋಕ್ಕೆ ಹುಣಸ್ಗಿ ಬಂದಿದ್ದೀನಿ. ನೋಡಿ ಇಲ್ಲಿ ನಮ್ಮ ಗಾಡಿಗೆ ಯಾವ ಥರ ಲೋಡ್ ಮಾಡ್ತಾ ಇದ್ದಾರೆ ಅಂತೇಳಿ. ಭತ್ತ ಎಲ್ಲ ಈ ಥರ ಇವರೇ ತುಂಬಿ ಲೋಡ್ ಮಾಡೋದು ಗಾಡಿಗೆ ಡೈರೆಕ್ಟಾಗಿ. ಈ ಕಡೆ ಎಲ್ಲ ಬಂದರೆ ಎಲ್ಲೂ ತುಂಬಿಕ್ಕಿರಲ್ಲ, ತುಂಬಿಟ್ಟೆ ಲೋಡ್ ಮಾಡೋದು ನೋಡಿ. ನಿನ್ನೆ ಹೊಸಪೇಟೆ ಖಾಲಿ ಮಾಡಿದವನು ಸೀದಾ ಇಲ್ಲಿಗೆ ಬಂದಿದ್ದೀನಿ. ಇಲ್ಲಿ ಲೋಡ್ ಮಾಡ್ಕೊಂಡು ಇವತ್ತು ಸಂಜೆ ನಮ್ಮ ಅರ್ಜುನ ಸಿಗ್ತಾನೆ. ಶಿಫ್ಟ್ ಮಾಡ್ಕೊಳ್ಳೋದು ಗಾಡಿನ. ಫಸ್ಟು ನಮ್ಮ ಗಾಡಿ ನಾವು ಲೋಡ್ ಮಾಡೋದು. ಆ ಕಡೆ ಬೇರೆ ಕಡೆ ಇನ್ನೊಂದು ಊರಾಗೆ ಅರ್ಜುನ ಲೋಡ್ ಆಗ್ತಾಯಿದೆ. ಇಲ್ಲಿಗೂ ಬರುತ್ತೆ ಗಾಡಿ. ಅದು ಇಲ್ಲಿ ಬಂದಮೇಲೆ ಇಲ್ಲಾಂದರೆ ಲೋಡೆಲ್ಲ ಮಾಡಿ ಅಕ್ಕತರ್ಪಲ್ಲಿ ಹಾಕಿ ಡೀಸೆಲ್ ಫುಲ್ ಮಾಡಿಸಿ ಈ ಗಾಡಿ ಅವ್ರ ಕೈಲಿ ಕೊಟ್ಬಿಟ್ಟು ನಮ್ಮ ಗಾಡಿ ನಾವು ತಗೊಳ್ಳೋದು. ಬನ್ನಿ ನೋಡೋಣ, ಲೋಡೆಲ್ಲ ಆದಮೇಲೆ ಸಿಗೋಣ. ನೋಡಿ ಲೋಡೆಲ್ಲ ಆಯಿತು, ತಾರ್ಪಲ್ ಆಗ್ತಾಯಿದೆ ನೋಡಿ ಯಾವ ಥರ ಹಾಕ್ತದೆ ಅಂತ. ತಾರ್ಪಲಲ್ಲಿ ಹಾಕ್ಬಿಟ್ಟು ಈಗ ನೆಕ್ಸ್ಟು ಊಟ ಮಾಡಬೇಕು. ಊಟ ಗೀಟ ಮಾಡ್ಕೊಂಡು ನೋಡೋಣ. ಹಾಯ್ ಸ್ನೇಹಿತರೆ, ನಮ್ಮ ಭೀಮಾ ಲೋಡೆಲ್ಲ ಆಗಿದೆ. ಅಲ್ಲಿದೆ ನೋಡಿ. ಎಲ್ಲಿಗಂತ ಇನ್ನೂ ಗೊತ್ತಿಲ್ಲ, ನೋಡಬೇಕು ಎಷ್ಟೊತ್ತು ಆಗುತ್ತೆ ಗೊತ್ತಿಲ್ಲ. ಎಷ್ಟೊತ್ತು ಹೇಳಿದ್ದಾರೆ ಎಲ್ಲಿಗೆ ಅನ್ನೋದು ಬಿಲ್ಲು ಬಂದಮೇಲೆ ಹೇಳೋದು. ನಮ್ಮ ಅರ್ಜುನನು ಇಲ್ಲಿಗೆ ಬರ್ತಾಯಿದ್ದಾನೆ. ಇವತ್ತು ಸಾಯಂಕಾಲ ಶಿಫ್ಟ್ ಮಾಡ್ಕೋಬೇಕು ನಮ್ಮ ಅರ್ಜುನನ. ಭೀಮನ್ ಮಾತ್ರ ಲೋಡ್ ಮಾಡಿಸಿದ್ದೀವಿ. ಅದೊಂದು ಗಾಡಿ ಅದು ಅಲ್ಲಿಗೇನೆ ಟೋಟಲ್ ಇಷ್ಟು ಗಾಡಿ ಲೋಡ್ ಆಗೋವೆಲ್ಲ ಲೋಡ್ ಮಾಡಿ ಊಟ ಮಾಡ್ತಾಯಿದ್ದಾರೆ. ನಾವು ಹೋಗಿ ಅವ್ರ ಜೊತೆ ಊಟ ಗೀಟ ಮಾಡ್ಕೊಂಡು ಆರಾಮಾಗಿ ಹೊರಡೋಣ. ಭೀಮಿಂದ ಅರ್ಜುನನೇನು ಬರೋ ಟೈಮ್ ಐತೆ ಇಲ್ಲಿಗೆ. ಅದು ಸ್ವಲ್ಪ ಚೀಲ ಕಮ್ಮಿ ಆಗೈತೆ ಅಂತ ಅದು ಇಲ್ಲಿಗೆ ಬಂದು ಲೋಡ್ ಆಗುತ್ತೆ. ಅದು ಇಲ್ಲಿಗೆ ಬಂದು ಲೋಡ್ ಆದಮೇಲೆ ತಗೊಂಡು ಹೊಡ್ತಾ ಇರೋದು. ನಮ್ಮದಂತೂ ಭೀಮ ಲೋಡಾಗಿ ನಿಂತ್ಬಿಡ ನೋಡಿ.
ಒಂದೇ ಕಡೆ ಅಲ್ಲಿ ಒಳಗೆ ಹಂಗೆ ನಿಂತು ಬಿಡೈತೆ. ಎಲ್ಲರೂ ಊಟ ಮಾಡ್ತಿದ್ದಾರೆ. ಊಟ ಮಾಡ್ಕೊಂಡು ಹೊರಡೋಣ. ಆ ಬಡ್ಡಿ ಮಗನು ಒಂದು 5 ಚೀಲ ಅಷ್ಟೇ ಐತಿ ಅದು. ಅಷ್ಟು ಹಾಂ, ದೊಡ್ಡ ಗಾಡಿ. ಎರಡು ಗಾಡಿ ಮಾಡಿದ್ವು ಅನ್ಕೊಳ್ತಾವ. ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಮತ್ತೊಂದು ವೀಡಿಯೋಗೆ ಸ್ವಾಗತ. ತುಂಬ ದಿವಸದ ನಂತರ ವಿಡಿಯೋ ಮಾಡ್ತಾಯಿದ್ದೀನಿ. ಬನ್ನಿ, ಎಲ್ಲಿದ್ದೀನಪ್ಪ ಅಂದರೆ ನಮ್ಮ ಸವಲಂಗದಲ್ಲಿದ್ದೀನಿ. ಸವಲಂಗ ಗೊತ್ತಿರಬೇಕಲ್ಲ, ಶಿವಮೊಗ್ಗ ನ್ಯಾಮತಿ ಸವಲಂಗದಲ್ಲಿದ್ದೀನಿ. ಸವಲಂಗದಿಂದ ಸಂಡೂರಿಗೆ ಲೋಡ್ ಮಾಡೋಕ್ಕೆ ಬಂದಿದ್ದೀನಿ. ಸಂಡೂರಿಗೆ ನನ್ನ ಲೈಫಲ್ಲೇ 3ನೇ ಸಲ ಹೋಗ್ತಾ ಇರೋದು. ಒಂದು ಸಲ ನಮ್ಮ ತಂದೆ ಜೊತೆ ಹೋಗಿದ್ದೆ, ಇನ್ನೂ ಸ್ಕೂಲ್ ಓದ್ತಾಯಿದ್ದೆ. 2ನೇ ಸಲ ನಾನು ಕ್ಯಾಂಟ್ರ್ ಇದ್ದಾಗ ಈರುಳ್ಳಿ ತುಂಬಕ್ಕೆ ಹೋಗಿದ್ದೆ. ಇದು 3ನೇ ಸಲ ಸಂಡೂರಿಗೆ ಲೋಡ್ ಮಾಡ್ತಾಯಿದ್ದೀನಿ. ಸವಲಂಗದಿಂದ ಏನು ನೋಡಪ್ಪ ಅಂದರೆ ಈ ದೇವಸ್ಥಾನದ ಕಲ್ಲುಗಳು ನೋಡಿ. ಆ ಗಾಡಿ ಮಾಡ್ತಾಯಿದ್ದಾರೆ. ಅಲ್ಲೊಂದು ಗಾಡಿ ಲೋಡ್ ಆಗ್ತೈತೆ, ನಮ್ಮ ಗಾಡಿನ ಲೋಡ್ ಆಗುತ್ತೆ. ಸದ್ಯಕ್ಕೆ ಬೆಳಗ್ಗಿನ ಟೀ ತಂದು ಕೊಟ್ಟಿದ್ದಾರೆ. ಟೀ ಕುಡಿಯೋಣ. ಟೀ ಕುಡಿದ್ಬಿಟ್ಟು ಒಳಗಡೆ ಇದೆ ಕ್ಯಾಂಟೀನ್ ಒಳಗೆ ಹೋಗಿ ನಾಷ್ಟ ಮಾಡಬೇಕು. ನಾಷ್ಟ ಎಲ್ಲ ಇಲ್ಲೇ ಇವರೇ ಮಾಡಾಕ್ತಾರೆ, ಅಡುಗೆ ಪಡ್ಗೆ ಎಲ್ಲ. ಲೋಡ್ ಆಗೋವರೆಗೂ ಸವಲಂಗದಲ್ಲಿ ಟೀ ಕುಡಿಯೋಣ. ಟೀ ಕುಡಿದ್ಬಿಟ್ಟು ಹೋಗಿ ನಾಷ್ಟ ಏನು ಮಾಡೋರು ನೋಡ್ಕೊಂಡು ನಾಷ್ಟ ತಿನ್ನೋಣ. ಒಟ್ಟಿನಲ್ಲಿ ಏನಪ್ಪ ಅಂದರೆ ಇವತ್ತು ಸಂಜೆ ಲೋಡ್ ಆಗುತ್ತೆ. ಲೋಡ್ ಆಗೋವರೆಗೂ ಕಂಪ್ನಿಯಲ್ಲೇ ಎಲ್ಲ ನಮಗೆ. ಅಲ್ಲಿ ಸ್ನಾನ ಮಾಡೋಕ್ಕೆ ಜಾಗ ಐತೆ, ಸ್ನಾನ ಮಾಡಬೇಕು. ಇಲ್ಲಿ ಒಳಗೆ ಹೋದರೆ ರೂಮಲ್ಲಿ ಅಡುಗೆ ಮಾಡಿರ್ತಾರೆ, ಕ್ಯಾಂಟೀನು. ರಾತ್ರಿ ಬಂದು ಆಲ್ಟ್ ಆದ್ವಿ. ರಾತ್ರಿ ಊಟನೂ ಇಲ್ಲೇ ಮಾಡಿದ್ವಿ. ರಾತ್ರಿ ಊಟ ಏನಪ್ಪ, ಬೇಳೆ ಸಾರು, ಅನ್ನ ಸ್ವಲ್ಪ ತಿಂದ್ವಿ. ಈಗ ಏನು ಮಾಡೋರು ಗೊತ್ತಿಲ್ಲ, ಹೋಗೋಣ. ಆ ಗಾಡಿ ಲೋಡ್ ಆಗ್ತೈತೆ. ಆ ಗಾಡಿ ಲೋಡ್ ಆಗ್ತಿದ್ದಂಗೆ ನೋಡಿ, ಕಲ್ಲುಗಳೇ ಲೋಡ್ ಆಗುತ್ತೆ. ದೇವಸ್ಥಾನ ಕಲ್ಲುಗಳು, ಕಂಬಗಳು ಬರ್ತಾವಲ್ಲ ದೇವಸ್ಥಾನ ಮುಂದೆ, ಈ ಕಂಬಗಳು. ಆ ಗಾಡಿ ಲೋಡ್ ಆಗ್ತಿದ್ದಂಗೆ ನಮ್ಮ ಗಾಡಿ ಲೋಡ್ ಮಾಡ್ತಾರೆ. ನೋಡೋಣ ಎಷ್ಟೊತ್ತಿಗೆ ಲೋಡ್ ಆಗುತ್ತೆ ಅನ್ನೋದನ್ನು ಮುಂದೆ ಅಪ್ಡೇಟ್ ಕೊಡ್ತಾ ಹೋಗ್ತೀನಿ. ತುಂಬ ದಿವಸ ಆಯಿತು ವೀಡಿಯೋಗಳೇ ಮಾಡಿದ್ದಿಲ್ಲ, ಹಾಗೆ ಆಗ್ಬಿಟ್ಟಿದ್ದೆ. ಅವ್ರು ಹುಷಾರಿಲ್ಲದೆ ಹೋದಾಗ ವೀಡಿಯೋಗಳೇ ಮಾಡ್ದೇ ಆರಾಮಾಗಿ ಸುಮ್ಮನೆ ಆಗ್ಬಿಟ್ಟಿದ್ದೆ. ಇನ್ಮೇಲೆ ಸ್ವಲ್ಪ ವೀಡಿಯೋ ಮಾಡೋಣ ಅಂಥೇಳಿ ವೀಡಿಯೋ ಮಾಡ್ತಾಯಿದ್ದೀನಿ. ವೀಡಿಯೋ ಇಷ್ಟ ಆದ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ವೀಡಿಯೋ ಇನ್ಮೇಲೆ ಕಂಟಿನ್ಯೂ ಬರುತ್ತೆ. ಇದು ಒಳಗಡೆ ಬಂದರೆ ನೆಟ್ವರ್ಕ್ ಇಲ್ಲ. ನಮ್ಮ ಚಿತ್ರಾನ್ನ, ನಮ್ಮ ಸೀನಾ. ಏನಪ್ಪ ಸೀನಾ? ಹಾಂ, ಊಟ ಮಾಡೋಣ. ಚಿತ್ರಾನ್ನ ಮಾಡ್ತಿದ್ದೀವಿ ನಮ್ಮ ಕಂಪ್ನಿ ಒಳಗಡೆ. ನೋಡೋಣ ಹಿಂಗೆ ಚಿತ್ರಾನ್ನ ಟೇಸ್ಟ್. ಸ್ನೇಹಿತರೆ, ನಮ್ಮ ಅರ್ಜುನ ಫೈನಲ್ ಆಗಿ ಲೋಡ್ ಆಯಿತು. ಟೈಮ್ ಆಲೇ 8:15. ಆ ಗಾಡಿನೂ ಲೋಡಾಗಿ ನಿಂತಿದೆ. ಇವೇ ಕಲ್ಲುಗಳು ಲೋಡ್ ಆಗಿರೋದು. ಲೋಡೆಲ್ಲ ಆಗಿ ಗ್ಲಾಸೆಲ್ಲ ತೊಳೆದು ಕ್ಲೀನಾಗಿ ಕಡ್ಡಿ ಹಚ್ಚಿ ನಿಂಬೆಹಣ್ಣೆಲ್ಲ ನೀವಿಳಿಸಿ ಹೊಡೆದಿದ್ದೆಲ್ಲ ಆಯಿತು. ಯಾರ ಕಣ್ಣು ದೃಷ್ಟಿ ಬೀಳದೇ ಇರಲಿ ಅಂಥೇಳಿ ಸದ್ಯಕ್ಕೆ ಇನ್ನೂ ಬಿಲ್ ಕೊಟ್ಟಿಲ್ಲ. ಬಿಲ್ ಇಸ್ಕೊಂಡು ಇವಾಗ ಇಲ್ಲಿಂದ ಹೊಡ್ತಾ ಇರೋದೇನೆ. ಇದೇ ಗೇಟ್, ಇದೇ ರೋಡು. ತಾರ್ಪಾಲ್ ಹಾಕಿದ್ದೀವಿ ನೋಡಿ. ಇಷ್ಟೇ. ಈ ಬಾಡಿಗೆ ಬಂದು ಲಂಸಮ್ ಬಾಡಿಗೆ ಇರುತ್ತೆ. ಏನಕ್ಕಂದರೆ ಇವೆಲ್ಲ ಟನ್ನೇಜ್ಗಳು ಬರಲ್ಲ. ಫಿಕ್ಸ್ ಬಾಡಿಗೆ ಮಾತಾಡ್ಕೊಂಡಿರ್ತಾರೆ. 30 ಟನ್ನಿಗೆ ಇಷ್ಟು ಅಂತೇಳಿ. 20 ಟನ್ ಬಂದರು, 25 ಟನ್ ಬಂದರು, 15 ಟನ್ ಬಂದರು, 30 ಟನ್ ಬಂದರು ಒಂದೇ ಬಾಡಿಗೆ. ಆ ಥರ ಇದ್ದೇ ಇರುತ್ತಿದ್ದು. ನೋಡೋಣ, ಈಗ ಬಿಲ್ ಇಸ್ಕೊಂಡು ಹೋಯ್ತಾ ಇರೋಣ. ಆ ಗಾಡಿನೂ ಲೋಡ್ ಆಗೈತೆ, 2 ಗಾಡಿನೂ. ಎಷ್ಟೊತ್ತಿಗೆ ಇನ್ನೊಂದು ಊಟ ಇಲ್ಲೇ ಆಗುತ್ತೆ. ಊಟ ಅಡುಗೆ ಮಾಡಿದಾರಂತೆ. ಊಟ ಇಲ್ಲೇ ಮಾಡ್ಕೊಂಡು ಬಿಡ್ತಾ ಇರೋದಷ್ಟೇ. ಇವಾಗ ಸದ್ಯಕ್ಕೆ ಅಲ್ಲಿ ಹೋಗಿ ಬಿಲ್ ಬಂದೈತೆ, ನೋಡೋಣ ಬರ್ರಿ. ಬಿಲ್ ಬಂದಿರೋ ಈಸ್ಕೊಂಡು ಊಟ ಗೀಟ ಮಾಡ್ಕೊಂಡು ಬಿಡ್ತಾರೆ. ಟೈಮ್ ಆಗೋಯ್ತಲ್ಲ, 8:15 ಟೈಮು. ಅಡುಗೆ ಭಟ್ರು ಚಿಕನ ಸಾಕತ್ತಾಗಿ ಮಾಡೋರಪ್ಪು. ಚಿಕನ್ ಸಾರು ನಮ್ಮ ರಾತ್ರಿ ಊಟ. ಅನ್ನ, ಚಿಕನ್ ಸಾರು. ಹುಷಾರಿಲ್ಲ, ಇನ್ನೇನಾಗುತ್ತೆ ಗೊತ್ತಿಲ್ಲ. ತಿನ್ಬೇಕು, ಅದಕ್ಕೆ ಸ್ವಲ್ಪ ಹಾಕೊಂಡಿದ್ದೀನಿ. ಸ್ವಲ್ಪ ತಿಂದ್ಬಿಟ್ಟು
ನಮ್ಮ ಕಡೆ ಜರ್ನಿ ಸ್ಟಾರ್ಟ್ ಮಾಡೋಣ. ಒಟ್ಟಿನಲ್ಲಿ ಸಾರು ಮಾತ್ರ ಸಖತ್ತಾಗಿ ಗಟ್ಟಿ ಚೆನ್ನಾಗಿ ಮಾಡೋರಪ್ಪು. ಲೋಡೆಲ್ಲ ಮಾಡ್ಕೊಂಡು ಬಿಲ್ ಇಸ್ಕೊಂಡು ಮಲೆಬೆನ್ನೂರು ಬಂದಿದ್ದೀನಿ. ಮಲೆಬೆನ್ನೂರು ಬರ್ಬೇಕಾದ್ರೆ ಟೈಮು 11 ಗಂಟೆ. ಹೊಟ್ಟೆ ತುಂಬ ಚಿಕನ್ ಊಟ ಆಯಿತು. ಈಗ ಮಲೆಬೆನ್ನೂರಲ್ಲಿ ಇದ್ದೀನಿ. ಟೈಮ್ 11 ಗಂಟೆ ನೋಡಿ. ಇಲ್ಲೇ ಖಾಲಿ ಮಾಡ್ಕೊಂಡು ಹೋಗಿದ್ದೆ. ಅಲ್ಲಿ ಹೋಗಿ ಸವಲಂಗ ಹೋಗಿ ಲೋಡ್ ಮಾಡ್ಕೊಂಡು ಬಂದಿರೋದು. ಈ ರೋಡಲ್ಲಿ ಗಾಡಿ ಓಡಿಸೋಕ್ಕೆ ಭಾಳ ಡೇಂಜರ್ ಈ ರೋಡ್ಗೆ, ಅಂದರೆ ಈ ಲೋಡ್ಗೆ. ಯಾಕಂದರೆ ಹೆಂಗೆ ಬೇಕಾದ್ರೆ ಹಂಗೆ ಬಿಟ್ಕೊಂಡು ಹೋಗಂಗಿಲ್ಲ. ಯಾಕಪ್ಪ ಅಂದರೆ ಡ್ಯಾಮೇಜ್ ಆಗಿಬಿಡ್ತವೆ ಕಲ್ಲು. ಕಾರ್ನರ್ಗಳು ಏನಾರು ಕಟ್ಟಾದರೆ ಕಲ್ಲೇ ವೇಸ್ಟ್ ಆಗಿಬಿಡ್ತವೆ ನೋಡಿ. ಈ ರೋಡಲ್ಲೇ ಹೋಗಿ ಖಾಲಿ ಮಾಡ್ಕೊಂಡು ಬಂದಿದ್ದು ನಾನು ನೋಡಿ. ಈ ರೋಡಲ್ಲೇ ಚೆನ್ನೇಶ್ವರ ಮಿಲ್ಲು. ಚೆನ್ನೇಶ್ವರ ಮಿಲ್ಲಲ್ಲಿ ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಸಿಕ್ಕಿದ್ರು ನಿನ್ನೆ. ಅಂದರೆ ನಾನು ಅವಾಗ ಇನ್ನೂ ಲಾಗೆಲ್ಲ ಬಂದ್ ಮಾಡಿದ್ದೆ ನಾನು, ಯಾಕಂದರೆ ಹುಷಾರಿಲ್ವಲ್ಲ, ಹಂಗಾಗಿ ವಿಡಿಯೋ ಮಾಡಿದ್ದಿಲ್ಲ. ಅವ್ರ ಹತ್ರ ಸಿಕ್ಕಿದ್ರಲ್ಲ ಅಂತೇಳಿ ಒಂದೆರಡು ಸ್ವಲ್ಪ ಕ್ಲಿಪ್ ಏನೋ ವಿಡಿಯೋ ಮಾಡ್ಕೊಂಡಿದ್ದೆ. ಅದನ್ನು ಈ ನಂತರ ಹಾಕ್ತೀನಿ ನೋಡಿ, ಇದು ವಿಡಿಯೋ ಮುಗಿದ್ಮೇಲೆ. ಯಾಕಪ್ಪ ಅಂದರೆ ಹುಷಾರಿಲ್ಲದೆ ಎಲ್ಲೂ ವಿಡಿಯೋನೇ ಮಾಡಿದ್ದಿಲ್ಲ. ಸೀದಾ ಬಂದು ಅಲ್ಲೇ ಬಂದು ಮಲಗಿದ್ದೆ. ಅವ್ರಿಗೆ ಬಂದು ಸಿಕ್ಕಿ ಮಾತಾಡ್ಸಿರು. ಅವ್ರು ಮಾತಾಡ್ಸಿದ ಕೂಡಲೇ ಅದನ್ನೊಂದು ವಿಡಿಯೋ ಮಾಡ್ಕೊಂಡಿದ್ದೆ. ಎಲ್ಲೂ ಅಪ್ಲೋಡ್ ಮಾಡೋಕ್ಕೆ ಜಾಗ ಇಲ್ಲ, ಹಂಗಾಗಿ ಇವಾಗ ಇದರಲ್ಲೇ ಅಪ್ಲೋಡ್ ಮಾಡ್ತೀನಿ. ನಿನ್ನೆ ಭತ್ತ ಖಾಲಿ ಮಾಡ್ಬೇಕಾದ್ರೆ ವಿಡಿಯೋ ಮಾಡಿದ್ದು. ಒಂದು ಗಾಡಿ ನೋಡಿ ಹೆಂಗೆ ಹಾಕೋ ಬರ್ತಾನೆ, ಡಬಲ್ ಟ್ರ್ಯಾಕ್ಟರ್. ಅದು ಇದಾದಮೇಲೆ ಹಾಕ್ತೀನಿ ನೋಡಿ. ಹಾಗೆ ಲೈಕ್ ಮಾಡಿ ಹೋಗೋಣ. ಇನ್ನು ನಮಗೆ ಸಂಡೂರು ಹೋಗಂಗಿಲ್ಲ. ಕೂಡ್ಲಿಗಿಯಿಂದ 15 ಕಿಲೋಮೀಟ್ರೆಲ್ಲ ಮುಂದೆ ಹೋಗಿ ಒಳಗೆ ಹೋಗ್ಬೇಕು. ಲೊಕೇಶನ್ ಕಳಿಸಿದ್ದಾರೆ. ನೋಡ್ಕೊಂಡು ಆರಾಮಾಗಿ ಹೋಗೋಣ, ಏನು ಟೆನ್ಷನ್ ಇಲ್ಲ. ಇನ್ನೊಂದು 130 ಕಿಲೋಮೀಟ್ರ್ ಏನಾಯ್ತು ಅಷ್ಟೇ ನನಗೆ ಪಾಯಿಂಟು. ಆಮೇಲೆ ಇಲ್ಲಿಂದ ಇವರು ಲೋಡ್ ಮಾಡಿದ್ರಲ್ಲ, ಇವರೇ ಬರ್ಬೇಕು ಅಲ್ಲಿ ಖಾಲಿ ಮಾಡೋಕ್ಕೆ. ಅವರು ಬೆಳಗ್ಗೆ ಕಾರಲ್ಲಿ ಬರ್ತಾರಂತೆ. ಅವ್ರು ಕಾರಲ್ಲಿ ಬರೋದಲ್ಲ 10 ಗಂಟೆ ಆಗ್ಬಿಡ್ತೈತೆ. ಬೆಳಗ್ಗೆ ಒಂದು 6-7 ಗಂಟೆ ಹೊರಟ್ರು ಅವರು 3-4 ಅವರ್, ಒಂದು 10-11 ಗಂಟೆ ಬರ್ತಾರೆ. ನಾವೇನು ಆರಾಮಾಗಿ ಹೋಗ್ಬೋದು, ಯಾಕಂದ್ರೆ ಇನ್ನೂ 130 ಕಿಲೋಮೀಟ್ರ್ ಐತೆ ಅಷ್ಟೇ. ಟೆನ್ಷನ್ನೇ ತಗೊಳಂಗಿಲ್ಲ. ಈಗ ರೂಟ್ ಇಲ್ಲಿಂದ ಹರಿಹರದಿಂದ ಹರಪನಹಳ್ಳಿಯಿಂದ ಕೊಟ್ಟೂರು, ಕೂಡ್ಲಿಗಿ, ಸಂಡೂರು ಈ ವಯ ಹೋಗೋದು. ರೂಟೆಲ್ಲ ಮುಂದೆ ತೋರಿಸ್ತೀನಿ ಬರ್ರಿ. ಸದ್ಯಕ್ಕೀಗ ಈ ರೋಡಲ್ಲಿ ಪಾಸ್ ಮಾಡ್ಕೊಂಡು ಹೋಗೋಣ. 8379 79 ಹಾಂ. ಹಂಗೆ ಒಂದು ಮಗ ತೋರಿಸಿ. 1 ವರ್ಷನ 2 ವರ್ಷನ ನೋಡಕ್ಕೆ ಸಿಕ್ಕಿದೆ. 2 ವರ್ಷ. ಲಾಸ್ಟ್ ಟೈಮ್ ಬಂದಾಗ ಒಬ್ರು ಸಿಕ್ಕೋದು ನನಗೆ. ಇವತ್ತು ನೀವು ಸಿಕ್ಕಿದ್ದೀರ. ಹೌದಾ? ಈ ಮಿಲ್ಗಂತ ರೆಗ್ಯುಲರ್ ಆಗಿ ಬರ್ತಿರ್ತೀನಿ ನಾನು. ಬರ್ರಿ ಸಿಗೋಣ ಮಧ್ಯಾಹ್ನ. ಬರ್ರಿ ಊಟ ಮಾಡೋಕೆ ಅಷ್ಟೊಂದು ಇಲ್ಲೇ ಇರ್ತೀವಲ್ಲ. ಇನ್ನೇನು ಟೈಮ್ ಆಯಿತು, ಇಲ್ಲೇ ಇರ್ತೀನಿ. ಇನ್ನು ಇವಾಗ ಲಾಸ್ಟ್ ಲಾಂಗ್ ಮಾಡ್ತಾಯಿಲ್ಲ, ಅವಾಗ ಆಗ್ತಾಯಿದ್ದೀನಲ್ಲ. ನಾನು 4 ದಿವಸ ನಿನ್ನೆ ಮೊನ್ನೆ 2 ದಿವಸ ಟೈಮ್ ಇರಲಿಲ್ಲ, ಹಾಕಲಿಲ್ಲ. ಇವತ್ತು ಹಾಕ್ಬಿಡ್ತೀನಿ. ಇವತ್ತು ಹಾಕಿದ್ರೆ ನಾನು 4 ದಿನಕ್ಕೆ ಬಂದ್ಬಿಡ್ತಿದ್ದಿಲ್ಲ ನೋಡಿ. ಸ್ನೇಹಿತರೆ, ಇವರು ನಮ್ಮ ಸಬ್ಸ್ಕ್ರೈಬರು ಈ ಮಿಲ್ಲಲ್ಗೆ ಕೆಲಸ ಮಾಡ್ತಾರಂತೆ. ಬಂದು ಮಾತಾಡ್ಸ್ಕೊಂಡು ಹೋದರು. ಈ ಮಿಲ್ಲೊಳಗೆ ಕೆಲಸ ಮಾಡೋದಂತೆ. ಅವರು ಬಂದು ಮಾತಾಡ್ಸ್ಕೊಂಡು ಹೋದರು. ಭಾಳ ಖುಷಿ ಆಯಿತು. ಇನ್ನೊಂದೇನಪ್ಪ ಅಂದರೆ 2 ವರ್ಷದಿಂದ ನನ್ನ ವೀಡಿಯೋಗಳು ನೋಡ್ತಾವ್ರಂತೆ ಅವರು. 2 ವರ್ಷದಿಂದ. ಮತ್ತು ಅವ್ರ ಫ್ಯಾಮಿಲಿ, ಅವ್ರ ತಾಯಿ ಎಲ್ಲ ನೋಡ್ತಾರಂತೆ ನನ್ನ ವೀಡಿಯೋನ. 2 ವರ್ಷದಿಂದ ನಿಮ್ಮನ್ನು ನೋಡಬೇಕು. ನಾನು ಪ್ರತಿಯೊಂದು ವೀಡಿಯೋ ರೀಸೆಂಟಾಗಿ ಹಾಕಿರೋ ವೀಡಿಯೋ ಇಂದ ಹಿಡಿದು 2 ವರ್ಷದ ಹಿಂದೆ ಹಾಕಿರೋ ವೀಡಿಯೋ, ಈ ಮಿಲ್ಲಲ್ಲಿ ಬಂದಿರೋ ವೀಡಿಯೋ, ಎಲ್ಲ ವೀಡಿಯೋನು ನೋಡೋದೆಲ್ಲ ಹೇಳ್ತಾರೆ ಅವರು. ಭಾಳ ಖುಷಿ ಆಯಿತು ಬ್ರದರ್ಸ್. ಮಧ್ಯಾಹ್ನ ಬರ್ರಿ ಊಟ ಮಾಡೋಣ, ಸಿಗೋಣ. ಆಮೇಲೆ ಇನ್ನೇನಪ್ಪ ಅಂದರೆ ಅವ್ರ ತಂದೆನೂ 10 ವೀಲ್ ಡ್ರೈವರ್ ಅಂತೆ. ನನ್ನ ಲೈಫ್ ಸ್ಟೋರಿ ಎಲ್ಲ ನೋಡ್ಬಿಟ್ಟು ಹೇಳ್ತಾರೆ, ಅಣ್ಣ ನಿಮ್ಮ ಲೈಫ್ ಸ್ಟೋರಿ ಇದ್ದಂಗೆ ನಮ್ಮದು ಜೀವನ ಆಗಿರೋದು ನನಗೆ ಹಿಂಗೆ ಅಂತೇಳಿ ಹೇಳ್ತವ್ರೆ. ತುಂಬಾ ಖುಷಿ ಆಯಿತು. ಅವ್ರ ತಂದೆ ಪಾಪ ಇಲ್ವಂತೆ. ಅವ್ರ ತಂದೆನೂ ಡ್ರೈವರು. ಸುಮಾರು 40 ವರ್ಷ ಇದೇ ಕಂಪ್ನಿಯಲ್ಲಿ ಕೆಲಸ ಮಾಡಿ ರೀಸೆಂಟಾಗಿ 1-1.5 ವರ್ಷ ಹಿಂದೆ ತೀರ್ಕೊಂಡ್ರಂತೆ. ಇನ್ನೇನು ಹೇಳೋಕ್ಕಾಗಲ್ಲ. ಸದ್ಯಕ್ಕೆ ತುಂಬಾ ಥ್ಯಾಂಕ್ಸ್ ಬ್ರದರ್, ಬಂದು ಮಾತಾಡ್ಸ್ಕೊಂಡೋಗಿದ್ದಕ್ಕೆ ತುಂಬ ಥ್ಯಾಂಕ್ಸು. ಹೀಗೆ ಬಂದು ಸಪೋರ್ಟ್ ಮಾಡ್ತಾಯಿರ್ರಿ. ನೋಡೋಣ ಮತ್ತೆ ಸಿಗ್ತಾ ಇರೋಣ. ಸಿಕ್ಕಿದಾಗ ಭೇಟಿ ಆಗ್ತಾ ಇರೋಣ. ಸದ್ಯಕ್ಕೆ ತುಂಬಾ ಖುಷಿ ಆಯಿತು. ನೀವು ನನ್ನ ಜೊತೆ ಸಿಕ್ಕಿ ಟೀ ಕುಡಿದಿದ್ದು ಮಾತಾಡಿದ ಮಾತುಗಳೆಲ್ಲ ನೋಡಿ ಭಾಳ ಖುಷಿ ಆಯಿತು ಬ್ರದರ್. ತುಂಬ ಥ್ಯಾಂಕ್ಸ್ ಬ್ರದರ್.
ನಮ್ಮ ಗಾಡಿನ ಎಷ್ಟೊತ್ತಿಗೆ ಖಾಲಿ ಮಾಡ್ತಾರೆ ಗೊತ್ತಿಲ್ಲ, ನೋಡೋಣ ಖಾಲಿ ಮಾಡ್ಕೊಂಡು ಸಿಗೋಣ.